ನಮಸ್ಕಾರ. ಉತ್ತರ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಭಾರತೀಯ ಷೇರು ಮಾರುಕಟ್ಟೆಯು ವಾರದ ಮೊದಲೆರಡು ವಹಿವಾಟಿನಲ್ಲಿ ಭಾರೀ ನಷ್ಟದ ಬಳಿಕ ಬುಧವಾರ ಅಲ್ಪ ಕುಸಿತದೊಂದಿಗೆ ಮುಚ್ಚಿದೆ. ದಿನದ ವಹಿವಾಟಿನಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸೂಚಂಕ ಭಾರೀ ಇಳಿಕೆಯ ಬಳಿಕ ಚೇತರಿಕೆಯನ್ನು ಸಾಧಿಸಿತ್ತು. ಸೆನ್ಸೆಕ್ಸ್ 122.52 ಪಾಯಿಂಟ್ಸ್ ಅಥವಾ 0.15% ಏರಿಕೆ ಕಂಡು 76,171 ಮಾರ್ಕ್ ಅನ್ನು ಮುಟ್ಟಿತ್ತು. ವೇಳೆ ನಿಫ್ಟಿ 50 ಸೂಚಂಕವು 26.55 ಪಾಯಿಂಟ್ಸ್ ಅಥವಾ 0.12% ಇಳಿಕೆಯನ್ನು ಕಂಡಿದ್ದು 23,045.25 ಮಾರ್ಕ್ ಅನ್ನು ಮುಟ್ಟಿದೆ. ಈ ದಿನದ ವಹಿವಾಟಿನಲ್ಲಿ 2,334 ಷೇರುಗಳು ಕುಸಿದಿದ್ದು 85 ಷೇರುಗಳ ಮೌಲ್ಯದಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ. ಹಾಗಿದ್ರೆ ದಿನದ ಕನಿಷ್ಠ ಮಟ್ಟದಿಂದ ಚೇತರಿಕೆ ಸಾಧಿಸಿದ ಷೇರುಪೇಟೆ ಇವತ್ತು ಸೆನ್ಸೆಕ್ಸ್ ದಿನದ ಕನಿಷ್ಠ ಮಟ್ಟವಾದಂಥ 75,388ರಿಂದ 783 ಪಾಯಿಂಟ್ಗಳ ಚೇತರಿಕೆಯನ್ನು ಕಂಡು 122 ಅಂಕಗಳ ಕುಸಿತದೊಂದಿಗೆ 76,171 ಮಟ್ಟದಲ್ಲಿ ಮುಕ್ತಾಯಗೊಂಡಿದೆ. ಇನ್ನು ನಿಫ್ಟಿ ಕೂಡ 22,798 ಕನಿಷ್ಠ ಮಟ್ಟದಿಂದ 247 ಪಾಯಿಂಟ್ಗಳ ಚೇತರಿಕೆಯನ್ನು ಕಂಡು ಇಂದು 26 ಪಾಯಿಂಟ್ಗಳ ಕುಸಿತದೊಂದಿಗೆ 23,045ಕ್ಕೆ ಮುಕ್ತಾಯವಾಯಿತು. ಇನ್ನು ಸೆನ್ಸೆಕ್ಸ್ 30 ಷೇರುಗಳಲ್ಲಿ 16 ಏರಿಕೆ ಕಂಡ್ರೆ 14 ಕುಸಿತವನ್ನು ಕಂಡವು. ಇನ್ನು ನಿಫ್ಟಿ 50 ಷೇರುಗಳಲ್ಲಿ 28 ಏರಿಕೆ ಕಂಡವು ಮತ್ತು 22 ಕುಸಿತ ಕಂಡವು. ಇನ್ನು NSE ವಲಯ ಸೂಚಂಕಗಳಲ್ಲಿ ರಿಯಾಲ್ಟಿ ವಲಯವು ಗರಿಷ್ಠ 2.74ರಷ್ಟು ಕುಸಿತವನ್ನು ಕಂಡಿದೆ. ಇವತ್ತಿನ ಟಾಪ್ ಗೇನರ್ಸ್ ಮತ್ತು ಟಾಪ್ ಲೂಸರ್ಸ್ ಅನ್ನು ಮೊದಲು ನೋಡೋಣ. ಭಾರತ್ ಎಲೆಕ್ಟ್ರಾನಿಕ್ಸ್, ಈಚರ್ಸ್ ಮೋಟಾರ್ಸ್, ITC, ಹೀರೋ ಮೋಟಾರ್ ಕಾರ್ಪ್ ನಿಫ್ಟಿಯ ಟಾಪ್ ಲೂಸರ್ಸ್ಗಳಾಗಿದ್ದು, ಇದೇ ವೇಳೆಯಲ್ಲಿ SBI ಲೈಫ್ ಇನ್ಶೂರೆನ್ಸ್, ಬಜಾಜ್ ಫಿನ್ಸರ್ವ್, HDFC ಲೈಫ್, ಶ್ರೀರಾಮ್ ಫೈನಾನ್ಸ್, ಟಾಟಾ ಸ್ಟೀಲ್ಸ್ ನಿಫ್ಟಿಯ ಟಾಪ್ ಗೇನರ್ಗಳು ಆಗಿವೆ. ಇನ್ನು BSE ಯಲ್ಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೂಚಂಕವು 0.5% ಇಳಿಕೆ ಆಗಿದೆ. ವಲಯವಾರು ನೋಡಿದ್ರೆ PSU ಬ್ಯಾಂಕ್ ಮತ್ತು ಮೆಟಲ್ ಸೆಕ್ಟರ್ ಹೊರತುಪಡಿಸಿ ಬಹುತೇಕ ಎಲ್ಲ ಸೂಚಂಕಗಳು ರೆಡ್ ಮಾರ್ಕ್ ಅನ್ನ ಮುಚ್ಚಿವೆ. ರಿಯಾಲ್ಟಿ ಸೂಚಂಕವು 3% ಕುಸಿತವನ್ನು ಕಂಡಿದೆ. ಇವೆಲ್ಲದರ ಜೊತೆಗೆ ಏಷ್ಯಾದ ಮಾರುಕಟ್ಟೆಯನ್ನ ಒಂದ್ಸಲ ನಾವು ಕ್ವಿಕ್ ಆಗಿ ನೋಡೋದಾದ್ರೆ, ಒಂದೆಡೆ ಭಾರತೀಯ ಷೇರು ಮಾರುಕಟ್ಟೆ ಕುಸಿತವನ್ನು ಕಂಡಿದ್ರೆ ಏಷ್ಯಾ ಮಾರುಕಟ್ಟೆಯಲ್ಲಿ ಚೇತರಿಕೆಯನ್ನು ಕಂಡು ಬಂದಿದೆ. ಕೊರಿಯಾದ ಕೊಸ್ಪಿ ಶೇಕಡಾ 0.37ರಷ್ಟು ಏರಿಕೆಯಾಗಿದೆ ಮತ್ತು ಹಾಂಗ್ಕಾಂಗ್ನ ಹಾಂಗ್ ಸೆಂಗ್ ಶೇಕಡಾ 2.64 ಮತ್ತು ಚೀನಾದ ಶಾಂಘೈ ಕಾಪೋಸಿಟಿಕ್ ಸೂಚಂಕವು 0.85ರಷ್ಟು ಏರಿಕೆಯನ್ನು ಕಂಡಿದೆ. ಆದರೆ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ರಿಲಯನ್ಸ್, ಮಹೀಂದ್ರಾ ಮತ್ತು ITC ಹೆಚ್ಚಿನ ಕೊಡುಗೆ ನೀಡಿವೆ. ಆದರೆ ಲಾರ್ಸೆಸ್, ಟ್ರುಬೋ ಮತ್ತು HDFC ಬ್ಯಾಂಕ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸೆನ್ಸೆಕ್ಸ್ ಅನ್ನ ಮೇಲಕ್ಕೆತ್ತಲು ಪ್ರಯತ್ನಿಸಿದವು. ಇನ್ನು ಫೆಬ್ರವರಿ 11ರಂದು ವಿದೇಶಿ ಹೂಡಿಕೆದಾರರು ಅಂದರೆ FIIಗಳು 4,486.41 ಕೋಟಿ ರೂಪಾಯಿದ ಮೌಲ್ಯದ ಷೇರುಗಳನ್ನು ಮಾರಾಟ ಮಾಡಿದ್ರು. ಈ ಅವಧಿಯಲ್ಲಿ ದೇಶೀಯ ಹೂಡಿಕೆದಾರರು 4,089 ಕೋಟಿ ಮೌಲ್ಯದ ಷೇರುಗಳನ್ನು ಖರೀದಿಸಿದ್ರು. ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಏರುಪೇರು ಕಾಣಿಸ್ತಾ ಇದೆ. ಇವತ್ತಿನ ಷೇರು ಮಾರುಕಟ್ಟೆಯ ಅಪ್ಡೇಟ್ಸ್ ಇವಾಗಿದ್ವು. ಮತ್ತೆ ನಾಳೆಯ ಷೇರು ಮಾರ್ಕೆಟ್ನ ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮ್ಮ ಈ ಷೇರು ಮಾರುಕಟ್ಟೆಯ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಷೇರು ಮಾರುಕಟ್ಟೆಯ ಬಗ್ಗೆ ಹೆಚ್ಚಿನ ಸುದ್ದಿಯನ್ನು ತಿಳಿಯಲು ಬಯಸುವಂತ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.